ಹಲೋ ಹಾಯ್ ವೆಲ್ಕಮ್ ಟು ವೇದ ರಮೇಶ್ ಯೂಟ್ಯೂಬ್ ಚಾನಲ್. ನಾನು ಬಂದು ನಿಮಗೆ ತೋರಿಸ್ತಿರೋದು ಬಂದು 108 ಅಡಿಯ ಮಹಾವಿಷ್ಣುವಿನ ದಶಾವತಾರ ಇರುವಂತಹ ವಿಗ್ರಹ. ಇದು ಟೆಂಪಲ್ ಬಂದು ಈಜಿಪುರದ ಕೋರಮಂಗಲ, ಈಜಿಪುರದಲ್ಲಿರುವ ಕೋರಮಂಗಲದಲ್ಲಿ ಬ್ಯಾಂಗ್ಳೂರಿನಲ್ಲಿ ಇರುವುದು. ನೀವು ಇಲ್ಲಿಗೆ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಮೆಜೆಸ್ಟಿಕ್ಕಿಂದನೂ ಬರ್ಬೋದು. ಮೆಜೆಸ್ಟಿಕ್ಕಿಂದ ನೀವು ಮಡಿವಾಳದಲ್ಲಿ ಇಳ್ಕೊಂಡು ಆ ಕಡೆಯಿಂದ ನಿಮಗೆ MF5 ಆರ್ 201 ಅಂತ ಬರುತ್ತೆ. ಅಲ್ಲಿಂದ ನಿಮಗೆ ಡೈರೆಕ್ಟ್ ಈಜಿಪುರ ಬಸ್ ಸ್ಟಾಪಲ್ಲಿ ನಿಲ್ಲಿಸುತ್ತೆ. ಅಲ್ಲಿಂದ ಜಸ್ಟ್ ನಿಮಗೆ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ. ಅಲ್ಲಿಂದ ಬಂದು ನೀವು ಬೇಕಾದರೆ ಬಂದು ನೋಡ್ಕೊಂಡು ಹೋಗ್ಬೋದು. ಇದು ವಿಗ್ರಹ ಬಂದು 108 ಫೀಟ್ ಮಹಾವಿಷ್ಣು ಸ್ವರೂಪ. ಇದು ಕೋದಂಡರಾಮಸ್ವಾಮಿ, ಇದು ಹಳೇ ಟೆಂಪಲ್ಲು, ಅಲ್ಲೇ ನಿಮಗೆ ನಿರ್ಮಾಣ ಆಗಿರೋದು. ಇದು ಏಕಶಿಲಾ, ಒಂದೇ ಕಲ್ಲಿನಲ್ಲಿ ನಿಮಗೆ ಕೆತ್ತನೆ ಮಾಡಿ ಇದು ನಿಮಗೆ ನೆಲೆಸಿರೋದು ವಿಗ್ರಹ. ಇದು ವಿಶ್ವದಲ್ಲೇ ಅತಿ ಎತ್ತರವಾದ ಮಹಾವಿಷ್ಣುವಿನ ಅವತಾರ, ಏಕಶಿಲಾ ಪ್ರತಿಮೆ. ಇದು ಆಲ್ಮೋಸ್ಟ್ 220 ಟನ್ ಅಷ್ಟು ತೂಕ ಇರುವ ಏಕಶಿಲಾ. ನೀವು ಇಲ್ಲಿ ತುಂಬ ನೋಡೋಕ್ಕೆ ತುಂಬ ಸುಂದರವಾಗಿದೆ. ಇದು ನೀವು ಕೆತ್ತನೆ ಮಾಡಿರೋದು ಒಂದೇ ಶಿಲೆಯಲ್ಲಿ ಇದು ಕೆತ್ತನೆ ಮಾಡಿರೋದು. ಆ್ಯಕ್ಚುಲಿ ನಾನು ಇದು ಹೋಗಿರೋದು ಬಂದು ನೈಟ್ ಟೈಮ್, ಅದಕ್ಕೆ ನಿಮ್ಗೆ ಅಷ್ಟೊಂದು ಕ್ಲಿಯರಾಗಿ ನಿಮಗೆ ಕಾಣಿಸ್ತಿಲ್ಲ. ನೀವು ಬೇಕು ಅಂದರೆ ವಿಸಿಟ್ ಮಾಡ್ಕೊಂಡು ಹೋಗಿ. ಈಜಿಪುರ ಕೋರಮಂಗಲದಲ್ಲಿರೋದು. ಜಸ್ಟ್ ನಿಮಗೆ ಕೋರಮಂಗಲ ಸೋನಿ ವರ್ಲ್ಡಿಂದನೂ ನಿಮಗೆ ಜಸ್ಟ್ ನಿಮಗೆ ವಾಕಬಲ್ ಡಿಸ್ಟೆನ್ಸು. ಒಂದು ಸಲ ಹೋಗಿ ವಿಸಿಟ್ ಮಾಡ್ಕೊಂಬನ್ನಿ. ಬಟ್ ಬ್ಯಾಂಗ್ಳೂರಲ್ಲೇ ಇಂತಹ ವಿಗ್ರಹ ಎಲ್ಲೂ ಇಲ್ಲ. ನಿಮಗೆ 108 ಅಡಿ ಇರುವುದು ನೋಡೋಕ್ಕಂತೂ ಸೂಪರ್ ಆಗಿದೆ. ಒಂದು ಸಲ ವಿಸಿಟ್ ಮಾಡ್ಕೊಂಬನ್ನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.